ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ರಂಜಿತಾ ಶಿವ ಯೂಟ್ಯೂಬ್ ಚಾನಲ್. ಸುಸ್ವಾಗತ ಎಲ್ಲರಿಗೂ. ಇವತ್ತೇನಪ್ಪ ಸ್ಪೆಷಲ್ ಲಾಗ್ ಅಂದರೆ ನಮ್ಮ ಚಳ್ಳಕೆರೆ ನಮ್ಮ ಅಂಬೇಡ್ಕರ್ ನಗರದಲ್ಲಿ ಹೋಳಿಗೆಮ್ಮ ನಡೀತಾ ಇದೆ. ಹಾಗಾಗಿ ಮಂಗಳವಾರದ ಲಾಗ್ ಆಗಿರುತ್ತೆ ಇದು. ಇನ್ನೇನು ಬೆಳಿಗ್ಗೆ ಅನ್ನ ಮಾಡಿ ನಾನು ರಂಗೋಲಿ ಹಾಕ್ತೀನಿ ಅಂತ ಹೇಳಿ ಹೋಗಿದ್ದೆ. ನಮ್ಮ ಮನೆಯವ್ರು ನಾನು ಬರೋಷ್ಟೊತ್ತಿಗೆ ಆವಾಗಲೇ ಚಿತ್ರಾನ್ನ ಮಾಡಿ ಇಟ್ಟಿದ್ರು ಗೊಜ್ಜು. ನಾನು ಬಂದು ಇನ್ನೇನು ಅನ್ನ ಕಲಸಿ ನನ್ನ ದೊಡ್ಡ ಮಗನ ಸ್ಕೂಲಿಗೆ ಟೈಮ್ ಆಗುತ್ತಂತ ಅವನಿಗೆ ಊಟ ಮಾಡಿಸಿ ಆನಂತರ ಲಂಚ್ ಬಾಕ್ಸಿಗೆ ಸ್ವಲ್ಪ ಹಾಕಿ ಅದನ್ನೇ ಕಟ್ ಕಳಿಸಿದ್ವಿ. ಬೇರೆದೇನೂ ಮಾಡಿರಲಿಲ್ಲ, ಚಿತ್ರಾನ್ನ ಅಷ್ಟೇ ಮಾಡಿ ಕಟ್ ಕಳಿಸಿದ್ವಿ. ಇನ್ನೇನು ಅವನ ಸ್ಕೂಲಿಗೆ ಹೋದ ತಕ್ಷಣವೇ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ತರಕಾರಿ ತಗೊಂಬಂದು ಇಲ್ಲೇ ನಮ್ಮ ಮನೆ ಹತ್ರನೇ ಮಾರ್ತಾರೆ, ತಗೊಂಬಂದು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಸಂತೆಗೆ ಬೇರೆ ಹೋಗಲ್ಲ ನಾನು, ಚಿಕ್ಕವನ್ನ ಇಟ್ಕೊಂಡು ಎಲ್ಲಿ ಹೋಗೋದಂತ, ಅಮ್ಮನೂ ಅಂಗಡಿ ಹತ್ರ ಇರುತ್ತೆ, ಇನ್ನೇನು ಹೋಗಲ್ಲ. ವಾರಕ್ಕೆ ಎಷ್ಟು ಟೈಮು ತರಕಾರಿ ತಗೊಂತೀವ ಲೆಕ್ಕನೇ ಇಲ್ಲ. ಅಮ್ಮನೂ ಅಂಗಡಿಯಿಂದ ಬರೋಕ್ಕಾರೆ ಫೋನ್ ಮಾಡಿ ಹೇಳ್ತಿರ್ತೀನಿ, ಅವರು ತಗೊಂಬರ್ತಿರ್ತಾರೆ. ಇಲ್ಲಿ ಮನೆ ಹತ್ರ ನಾನು ತಗೊತಿರ್ತೀನಿ. ಅಷ್ಟು ತರಕಾರಿ ಒಂದು ವಾರಕ್ಕೆ ಎಷ್ಟು ಸಂತೆ ಮಾಡ್ತೀವೋ ಗೊತ್ತಿಲ್ಲ ನಾವು. ಇನ್ನೇನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಅದಕ್ಕೆ ನಮ್ಮ ಮನೆಯವ್ರು ನಾನು ಹಚ್ಕೊಡ್ತೀನಿ ಬಿಡು ಅಂತೇಳಿ ಎಲ್ಲ ಹಚ್ಕೊಟ್ರು ತರಕಾರಿನ. ಇನ್ನೇನು ತರಕಾರಿ ಹಚ್ಕೊಟ್ಟ ತಕ್ಷಣ ನಾನು ಸಾಂಬಾರಿಗೋಸ್ಕರ ಅಂತೇಳಿ ಸಾಂಬಾರಿಗೆ ಹಾಗೆ ಪಲ್ಯಕ್ಕೆ ಬೆಳ್ಳುಳ್ಳಿ ಸುಲಿತಾ ಇದ್ದೆ. ತಿಳಿ ಸಾಂಬಾರು ಹಾಗೆ ಕಡಲೆಕಾಳು, ಬಟಾಣಿ ಕಾಳು, ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಪಲ್ಯ ಮಾಡ್ತಾರಲ್ಲ ತರಕಾರಿ ಪಲ್ಯ, ಅದು ನಾನು ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೆ ಒಂದು ಸಲ. ತಿಳಿಸಾರು ಮಾಡೋದು ಹಾಗೆ ಪಲ್ಯ ಮಾಡೋದು, ಹಾಗಾಗಿ ಅದನ್ನೇನು ತೋರ್ಸೋದು ಬೇಡ ಅಂತ ನಾನು ತೋರಿಸಿಲ್ಲ ಅಷ್ಟೇ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿರಿ. ತಿಳಿ ಸಾಂಬಾರು ಹಾಗೆ ಪಲ್ಯ ಮಾಡಿರೋದು ಎರಡೂ ಇತ್ತು ಲಾಗು, ಒಂದು ಲಾಗಲ್ಲಿ ಯುಗಾದಿ ಹಬ್ಬಕ್ಕೆ ಮಾಡಿರೋದು. ಇನ್ನೇನು ಶೇಂಗಾ ಹುರಿಯೋಣ ಪಲ್ಯಕ್ಕೆ ಅಂತೇಳಿ ಹುರಿತಾ ಇದ್ದೆ ಹಂಚಿಟ್ಕೊಂಡು. ಇನ್ನೇನೆಲ್ಲ ರೆಡಿ ಆಯಿತು. ಬೇಳೆಗೊಂದು ಬೇಯಿಸಿ ಇಡಬೇಕು, ಸಾಂಬಾರಿಗೊಂದು ಬೇಳೆ ಬೇಯಿಸೋಕ್ಕಿಟ್ಟು ಹಾಗೆ ತಿಳಿಸಾರು ಒಂದು ರೆಡಿ ಆದರೆ ಇನ್ನೇನು ಅಡುಗೆ ರೆಡಿ ಆದಂಗೆ. ಅಂದರೆ ಮಳೆ ಬರ್ತಾ ಇತ್ತು ಚಳ್ಳಕೆರೆಯಲ್ಲಿ, ರಂಗೋಲಿ ಹಾಕಿರೋದೆಲ್ಲ ಹೋಯ್ತು. ನನಗೆ ಬೇಜಾರಾಗಿಲ್ಲ ರಂಗೋಲಿ ಹಾಕಿದ್ದು ಹೋಗಿದ್ದಕ್ಕೆ. ಅಂದರೆ ಹೋಳಿಗೆ ದಿನ ಮಳೆ ಬಂದರೆ ಒಳ್ಳೆಯದು, ಹಬ್ಬ ದಿನ ಅಂತ ಅಂತಾರೆ. ಇನ್ನೇನು ಹೋಳಿಗೆ ಮಾಡೋಕ್ಕಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ವಿ. ನಮ್ಮ ಮನೆಯವರು ಎಲ್ಲ ಹೂರಣ ತುಂಬಿ ಕೊಡ್ತಾಯಿದ್ರು. ನಾನು ಈ ಕಡೆ ಸೈಡಲ್ಲಿ ತಟ್ಟಿ ಅದು ಸ್ವಲ್ಪ ಚಪಾತಿ ಉಜ್ಜೋದಿರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ಅಂದು ಆಮೇಲೆ ಬೇಯಿಸ್ತಾ ಇದ್ದೆ. ಇನ್ನೇನು ಹೋಳಿಗೆ ಆದ ತಕ್ಷಣವೇ ಮತ್ತು ದೇವರಿಗೆ ಎಡೆ ಕೊಟ್ಟು ಬರೋಣ ಅಂತೇಳಿ ಹೋಗಿದ್ವಿ ನಾನು ನನ್ನ ಚಿಕ್ಕ ಮಗ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು. ಅವರು ಮಣ್ಣಿನಲ್ಲಿ ಅಮ್ಮನ ಮಾಡ್ಕೊಂಬಂದು ಒಂದು ಹೊಸ ಮರದಲ್ಲಿ ತಗೊಂಬಂದು ಇಟ್ಟು ಪೂಜೆ ಮಾಡಿ ಆನಂತರ ಊರು ಹೊರಕ್ಕೆ ಹೋಗಿ ಇಟ್ಟು ಬರ್ತಾರೆ. ಹಿಂದಿನ ಕಾಲದಿಂದನೂ ಇದೇ ಪದ್ಧತಿನೇ ನಡ್ಕೊತಾ ಬಂದಿರೋದು. ಹಾಗೆ ಇಷ್ಟ ಆಗಿತ್ತು ಈ ಲಾಗ್, ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ.